ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನ ರಿಟೈನ್ ಮಾಡಿಕೊಳ್ತದೆ ರಿಲೀಸ್ ಮಾಡುತ್ತೆ ಅಂತ ತಿಳ್ಕೊಂಬರೋಣ. ಟೋಟಲ್ ಆಗಿ 24 ಜನ ಆಟಗಾರರಿದ್ದಾರೆ. ಅದರಲ್ಲಿ ಎಷ್ಟು ಜನ ರಿಟೈನ್ ಆಗ್ತಾರೆ ರಿಲೀಸ್ ಆಗ್ತಾರೆ ಅಂತ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ಯೋಗೇಶ್ ದಯಾರ್ ಅವರು ರಿಟೈನ್ ಆಗ್ತಾರೆ. ಸಂಜಯ್ ದುಲ್ ಅವರು ರಿಟೈನ್ ಆಗ್ತಾರೆ. ಅಲಿರ್ಜಾ ಮಿರ್ಜಾ ಫಾರಿನ್ ಆಟಗಾರ ಅವರು ಕೂಡ ಒಂದು ರಿಟೈನ್ ಆಗ್ತಾರೆ. ಆಶೀಶ್ ಕುಮಾರ್ ಅವರು ಕೂಡ ರಿಟೈನ್ ಆಗ್ತಾರೆ. ಯಂಗ್ ಆಟಗಾರ ಯಂಗ್ ಡಿಫೆಂಡರ್ ದೀಪಕ್ ಶಂಕರ್ ಅವರು ರಿಟೈನ್ ಆಗ್ತಾರೆ. ಗಣೇಶ್ ಹನುಮಂತಗೋಳ್ ಅವರು ರಿಟೈನ್ ಆಗ್ತಾರೆ. ಲಕೀಶ್ ಶರ್ಮಾ ಅವರು ರಿಟೈನ್ ಆಗ್ತಾರೆ. ಪಂಕಜ್ ಕುಮಾರ್ ಅವರು ಕೂಡ ರಿಟೈನ್ ಆಗ್ತಾರೆ. ಸತ್ಯಪ್ಪ ಮಟ್ಟಿರ್ ಅವರು ಕೂಡ ರಿಟೈನ್ ಆಗ್ತಾರೆ. ಇನ್ನ ನಮ್ಮ ತಂಡದಿಂದ ಯಾವೆಲ್ಲ ಆಟಗಾರರು ರಿಲೀಸ್ ಆಗ್ತಾರೆ ಅಂತ ನೋಡೋದಾದ್ರೆ ಅಂಕುಶ್ ರಾತಿರ್ ಅವರು ರಿಲೀಸ್ ಆಗ್ತಾರೆ. ಏನಕ್ಕಂತ ನಿಮ್ಗೆಲ್ಲ ಒಂದು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ. ಮತ್ತೆ ಆಕಾಶ್ ಶಿಂದೇರ್ ಅವರು ಕೂಡ ರಿಲೀಸ್ ಆಗ್ತಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ಕಳೆದ ಬಾರಿ ಅವ್ರ ಹತ್ರ ಬರ್ಲಿಲ್ಲ, ಹೀಗಾಗಿ ಅವ್ರನ್ನು ಕೂಡ ತಂಡ ಕೈ ಬಿಡುತ್ತದೆ. ಇನ್ನು ಅಮರ್ಜೆ ಆಗಿರ್ಬಹುದು, ಮನೀಶ್ ಆಗಿರ್ಬಹುದು, ಮೈಪಾಲ್, ಶುಭಮ್, ಅಮಿತ್ ಅವರಾಗಿರ್ಬಹುದು, ಎಸ್ ರಜತೆ ಅವರಾಗಿರ್ಬಹುದು, ಮತ್ತೆ ಧೀರಜ್ ಆಗಿರ್ಬಹುದು, ತೇಜಸ್, ಸಾಹಿಲ್, ಮನಿತ್, ಸಚಿನ್, ಚಂದ್ರಕಾಂತ್ ನಮ್ಮ ಕರ್ನಾಟಕದ ಆಟಗಾರ ಇವರು ಕೂಡ ರಿಲೀಸ್ ಆಗ್ತಾರೆ. ಮತ್ತೆ ಪ್ರೀತಮ್ ಅವರು ಕೂಡ ಬುಲ್ಸ್ ತಂಡದಿಂದ ರಿಲೀಸ್ ಆಗ್ತಾರೆ. ಮತ್ತೆ ಈ ಬಾರಿ ನಮ್ಮ ತಂಡ ಆಪ್ಷನ್ ಅಲ್ಲಿ ಹೊಸ ಹೊಸ ಆಟಗಾರರನ್ನ ಹುಡುಕಿ ತರುತ್ತೆ. ಮತ್ತೆ ನಮ್ಮ ತಂಡ ನಮ್ಮ ಕೋಚ್ ಅವರು ಒಂದು ಸ್ಟ್ರಾಂಗ್ ಟೀಮ್ ಅನ್ನಾಗಿ ಕನ್ವರ್ಟ್ ಮಾಡ್ತಾರೆ. ನಮ್ಮ ಬುಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.